ಆ ಒಬ್ಬ ಹುಡುಗ ಸಾಕ್ಷಾತ್ ಯಮರಾಜನನ್ನೇ ಪ್ರಶ್ನಿಸಿ ಆತ್ಮದ ರಹಸ್ಯವನ್ನು ತಿಳ್ಕೊಂಡಂತ ಕತೆ ನಿಮ್ಗೇನಾದ್ರೂ ಗೊತ್ತಿದೆಯಾ? ಹೌದು, ವಾಜಶ್ರವಣ ಅನ್ನೋ ಒಬ್ಬ ಋಷಿಮುನಿ ಯಜ್ಞ ಮಾಡ್ತಾ ಇರ್ತಾರೆ. ಈ ಯಜ್ಞದಲ್ಲಿ ಅವರು ದಾನನ ಕೊಡ್ಬೇಕಾಗಿರುತ್ತೆ. ಆದ್ರೆ ಅವರು ದಾನವಾಗಿ ಈ ಉಪಯೋಗನೇ ಬರೆದಿದ್ದಂತ ಹಾಗೂ ಹಳೆ ಗೋವುಗಳನ್ನ ಕೊಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಅವ್ರ ಮಗ ನಚಿಕೇತ ಇದನ್ನ ಗಮನಿಸ್ತಾರೆ. ಈಗ ನಚಿಕೇತ ಆ ದಾನಗಳನ್ನ ನೋಡಿ ವ್ಯಂಗ್ಯವಾಗಿ ಅವ್ರ ತಂದೆನ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನೀನು ನನ್ನನ್ನ ಯಾರ್ಯಾರಿಗೆ ದಾನ ಮಾಡ್ತಿದ್ಯಾ ಅಂತ. ಈ ಒಂದು ಪ್ರಶ್ನೆನ ಅವ್ರು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಅವ್ರ ತಂದೆ ಕೋಪ ಮಾಡಿಕೊಂಡು ಒಂದು ಮಾತು ಹೇಳ್ಬಿಡ್ತಾರೆ, ನಿನ್ನನ್ನು ನಾನು ಯಮರಾಜನ್ಗೆ ದಾನ ಮಾಡ್ತಿದ್ದೀನಿ ಅಂತ. ನಚಿಕೇತ ಇದನ್ನ ನಿಜ ಅನ್ಕೊಂಡು ಯಮಲೋಕಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಆ ಯಮಲೋಕದಲ್ಲಿ ಯಮನೇ ಇರಲ್ಲ. ನಚಿಕೇತ 3-4 ದಿನ ಊಟ ಬಿಟ್ಟು ಅಲ್ಲೇ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಈಗ ಅಲ್ಲಿಗೆ ಯಮ ಬರ್ತಾರೆ. 3 ದಿನ ಅವನ್ನ ಕಾಯಿಸಿದಕ್ಕೆ 3 ವರಗಳನ್ನ ಕೊಡ್ತಾರೆ. ಆದ್ರೆ ಬುದ್ಧಿವಂತ ನಚಿಕೇತ 3 ಸಾಮಾನ್ಯವಾದ ವರಗಳನ್ನ ಕೇಳಲ್ಲ. ಮೊದಲನೇದು ತಂದೆಯ ಕೋಪ ಶಾಂತವಾಗ್ಲಿ ಅಂತ ಬೇಡ್ಕೋತಾರೆ. 2ನೇದು ಯಜ್ಞದ ರಹಸ್ಯನ ತಿಳ್ಕೋಬೇಕು ಅಂತ ಹೇಳ್ತಾರೆ. 3ನೇದು ವೆರಿ ಇಂಪಾರ್ಟೆಂಟ್, ಮರಣದ ನಂತರ ಏನಾಗುತ್ತೆ, ಆತ್ಮ ಇರುತ್ತಾ ಇಲ್ವಾ ಅನ್ನೋ ಕ್ವೆಶ್ಚನ್ ನ ಕೇಳ್ಬಿಡ್ತಾರೆ. ಈ ಪ್ರಶ್ನೆನ ಕೇಳಿದ ತಕ್ಷಣ ಯಮನ್ಗೆ ಶಾಕ್ ಆಗ್ಬಿಡುತ್ತೆ. ಅವ್ರನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನಿಸ್ತಾರೆ. ಅದಕ್ಕೆ ರಿಟರ್ನ್ ಆಗಿ ಆಯುಷ್ಯ, ಆರೋಗ್ಯ, ಧನ ಏನ್ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಈ ಕ್ವೆಶ್ಚನ್ ನ ಮಾತ್ರ ಕೇಳಬೇಡ ಅಂತ ಕೇಳ್ತಾರೆ. ನಚಿಕೇತ ಎಲ್ಲಾನು ತಿರಸ್ಕರಿಸ್ತಾರೆ. ಇದೆಲ್ಲ ತಾತ್ಕಾಲಿಕ, ನನಗೆ ಸತ್ಯ ಬೇಕು ಅಂತ ಹೇಳ್ತಾರೆ. ಆಗ ಯಮ ತುಂಬಾ ಸಂತೋಷಪಟ್ಟು ಆತ್ಮದ ರಹಸ್ಯನ ತಿಳಿಸ್ಕೊಡ್ತಾರೆ. ಆತ್ಮ ಅಮರ, ದೇಹ ಮಾತ್ರ ಸಾಯುತ್ತೆ, ಆದ್ರೆ ನಿಜವಾದ ಜ್ಞಾನಿ ಮೋಕ್ಷಕ್ಕೆ ದಾರಿ ಅಂತ ಹೇಳ್ತಾರೆ. ಈ ಉಪದೇಶವನ್ನ ಕಠೋಪನಿಷತ್ತಾಗಿ ಪರಿಗಣಿಸ್ತಾರೆ.